ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಮೊದಲನೇದಾಗಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇವತ್ತಿನ ವಿಡಿಯೋದಲ್ಲಿ ನಾನು ಮಕ್ಕಳಿಗೆ ಪನ್ನೀರ್ ಎಷ್ಟು ಮುಖ್ಯ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಪನ್ನೀರನ್ನು ಮಕ್ಕಳಿಗೆ ಕೊಟ್ಟರೆ ಅದು ರಿಚ್ ಪ್ರೋಟೀನ್ ಸಿಗುತ್ತೆ ಮತ್ತು ರಿಚ್ ಕ್ಯಾಲ್ಶಿಯಂ ಕೂಡ ಸಿಗುತ್ತೆ. ಬ್ರೈನ್ ಡೆವಲಪ್ಮೆಂಟ್ ಆಗೋದಕ್ಕೆ, ಅದು ನ್ಯೂಟ್ರಿಷನ್ಸನ್ನು ಒದಗಿಸ್ಕೊಡೋದಕ್ಕೆ ಯೂಸ್ ಆಗುತ್ತೆ. ಈ ಪನ್ನೀರಲ್ಲಿ ಮಕ್ಕಳಲ್ಲಿ ಮಸಲ್ ಡೆವಲಪ್ಮೆಂಟ್ ಆಗೋದಕ್ಕೆ ಯೂಸ್ ಆಗುತ್ತೆ ಮತ್ತು ಬೋನ್ ಡೆವಲಪ್ಮೆಂಟ್ಗೆ, ಅದು ರಿಚ್ ಕ್ಯಾಲ್ಶಿಯಂ ಇರೋದ್ರಿಂದ ಬೋನ್ ಡೆವಲಪ್ಮೆಂಟ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಇಮ್ಯುನಿಟಿ ಬೂಸ್ಟರ್ ಕೂಡ ಹೈಯೆಸ್ಟ್ ಲೆವೆಲಲ್ಲಿ ಇರುತ್ತೆ ಈ ಒಂದು ಪನ್ನೀರಲ್ಲಿ ಅಂತಲೇ ಹೇಳ್ಬೋದು. ನಾವೀಗ ಮಿಲ್ಕ್ ಕೊಡ್ತಾ ಇದ್ದೀವಿ, ಸೊ ಅದಕ್ಕಿಂತ 1-2 ಪಟ್ಟು ಜಾಸ್ತಿ ಕ್ಯಾಲ್ಶಿಯಂ ಇದರಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ಮತ್ತು ಡೈಜೆಸ್ಟಿವ್ ಸಿಸ್ಟಮ್ ಕೂಡ ತುಂಬಾ ಚೆನ್ನಾಗಾಗುತ್ತೆ ಇದನ್ನು ಕೊಟ್ಟರೆ. ಡೈಲಿ ರೂಟೀನಲ್ಲಿ ನಿಮ್ಮ ಮಕ್ಕಳಿಗೆ ಇದನ್ನು ಕೊಟ್ಟಾಗ ಮಕ್ಕಳಿಗೆ ಇಮ್ಯುನಿಟಿ ಬೂಸ್ಟರ್ ಆಗ್ಬೋದು, ಮತ್ತು ಬೋನ್ ಡೆವಲಪ್ಮೆಂಟ್ ಆಗ್ಬೋದು, ಮಸಲ್ ಡೆವಲಪ್ಮೆಂಟ್, ಡೈಜೆಸ್ಟಿವ್ ಸಿಸ್ಟಮ್ ಮತ್ತು ಬ್ರೈನ್ ಡೆವಲಪ್ಮೆಂಟ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತು ಈಗ ನಾನು ತವಾ ಪನ್ನೀರ್ ಫ್ರೈ ಮಾಡ್ತಾ ಇದ್ದೀನಿ. ತವಾ ಪನ್ನೀರ್ ಫ್ರೈ ಅಂತಂದರೆ ಪನ್ನೀರನ್ನು ಸ್ವಲ್ಪ ಮಸಾಲೆ ಹಾಕಿ ಅದನ್ನು ತವಾ ಫ್ರೈ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕಷ್ಟೇ. ಮತ್ತು ಅದನ್ನು ಬೇರೆ ಟೈಪಲ್ಲೂ ನೀವು ಮಾಡಿಕೊಡ್ಬೋದು ಮಕ್ಕಳಿಗೆ. ಯಾವ ರೀತಿ ಅಂದರೆ ಗ್ರೇವಿ ಟೈಪ್ ಆಗ್ಬೋದು, ಮತ್ತು ರೈಸಲ್ಲಿ ಹಾಕಿ ಮಿಕ್ಸ್ ಮಾಡಿ ಕೊಡುವಂಥದ್ದು, ಈ ಥರ ಎಲ್ಲ ಟೈಪಲ್ಲೂ ಕೊಡ್ಬೋದು. ಬಟ್ ಸ್ನ್ಯಾಕ್ಸ್ ರೀತಿ ಅಂತಂದರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನಿವತ್ತು ತವಾ ಪನ್ನೀರ್ ಫ್ರೈ ಮಾಡಿಕೊಡ್ತಾ ಇದ್ದೀನಿ. ಸೊ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ ನಂದಿನಿ ಪನ್ನೀರನ್ನು ತಗೊಂಡಿದ್ದೀನಿ. ಬಟ್ ಲೋಕಲ್ ಪನ್ನೀರ್ ಸಿಗುತ್ತಲ್ಲ ಅದನ್ನು ಮಾತ್ರ ಬೈ ಮಾಡೋಕ್ಕೆ ಹೋಗಬೇಡಿ. ಸೊ ಯಾಕಂದರೆ ಅದಕ್ಕೆ ಕೆಮಿಕಲ್ ಹಾಕಿ ಯೂಸ್ ಮಾಡಿರ್ತಾರಂತೆ. ಸೊ ಅದಕ್ಕೋಸ್ಕರ ನಂದಿನಿ ಪನ್ನೀರ್ ಬೆಸ್ಟ್ ಅಂತ ಹೇಳ್ತೀನಿ. ಮತ್ತು ಇದರಲ್ಲಿ ಇನ್ನೊಂದು ಬ್ರ್ಯಾಂಡ್ ಇದೆ, ಅದು ಮಿಲ್ಕಿ ಮಿಸ್ಟ್ ಅಂತ ಬರುತ್ತೆ. ಅದು ತುಂಬ ಚೆನ್ನಾಗಿರುತ್ತೆ. ಈ ಪನ್ನೀರಲ್ಲಿ ಡೂಪ್ಲಿಕೇಟ್ ಮತ್ತು ಒರಿಜಿನಲ್ ಹೇಗಪ್ಪ ನಾವು ಕಂಡುಹಿಡಿಯೋದು ಅಂತ ಹೇಳಿದ್ರೆ, ಈ ಪನ್ನೀರ್ ಏನಾದರೂ ತುಂಬಾ ವೈಟ್ ಇರುತ್ತಲ್ಲ, ಸೊ ಅದನ್ನಂತೂ ಮಕ್ಕಳಿಗಂತೂ ಕೊಡೋಕ್ಕೆ ಹೋಗಬೇಡಿ. ಮಕ್ಕಳಿಗಲ್ದೇ ದೊಡ್ಡವರು ಕೂಡ ಅದನ್ನು ಯೂಸ್ ಮಾಡೋದನ್ನು ಸ್ಟಾಪ್ ಮಾಡಿ. ಸೊ ಅದು ಈಗಾಗಲೇ ನಾವು ನ್ಯೂಸಲ್ಲೆಲ್ಲ ನೋಡಿರ್ತೀವಿ, ಪನ್ನೀರನ್ನು ಸಹ ಡೂಪ್ಲಿಕೇಟನ್ನಾಗಿ ಮಾಡಿ ಕೊಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಪನ್ನೀರ್ ಒರಿಜಿನಲಿಟಿ ಯಾವ್ದು ಚೆನ್ನಾಗಿದೆ ಅಂತ ಹೇಳಿದ್ರೆ ನಂದಿನಿ ಮತ್ತು ಮಿಲ್ಕಿ ಮಿಸ್ಟ್, ಅವೆರಡು ಬಿಟ್ಟರೆ ಇನ್ಯಾವುದು ಚೆನ್ನಾಗಿರಲ್ಲ. ನಾನಿವಾಗ ಪನ್ನೀರನ್ನು ಸ್ಲೈಡ್ ರೀತಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಸೊ ಈ ರೀತಿ ಕಟ್ ಮಾಡೋದ್ರಿಂದ ಮಕ್ಕಳಿಗೆ ಬೈಟಿಂಗ್ಸ್ಗೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಎರಡೇ ಬೆರಳಲ್ಲಿ ಎತ್ಕೊಂಡು ತಿಂತಾರಲ್ಲ, ಸೊ ಅದಕ್ಕೋಸ್ಕರ ಚಿಕ್ಕದಾಗಿ ಹೀಗೆ ಕಟ್ ಮಾಡ್ಕೊಂಡಿದ್ದೀನಿ. ಈ ಪನ್ನೀರನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಪ್ಲೇಟಲ್ಲೇ ಇಟ್ಟು ಮಸಾಲೆನ ಮಿಕ್ಸ್ ಮಾಡ್ತೀವಿ ಅಂದರೆ ಆಗಲ್ಲ, ಸೊ ಅದಕ್ಕೋಸ್ಕರ ನಾನು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಬೌಲ್ಗೆ ಹಾಕಿದ ಮೇಲೆ ಇವಾಗ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತು 1/4 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, ಇನ್ನು 1 ಚಿಟಿಕೆಯಷ್ಟು ಪೆಪ್ಪರ್ ಪೌಡರನ್ನು ಹಾಕ್ತಾ ಇದ್ದೀನಿ. ಮತ್ತು ಸ್ವಲ್ಪ ಗರಂ ಮಸಾಲ, ಅದು 1 ಚಿಟಿಕೆನೇ ಸಾಕು. ಆಮೇಲೆ 1 ಸ್ಪೂನಷ್ಟು ನಾನು ಕಾರ್ನ್ಫ್ಲೋರನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಕ್ರಿಸ್ಪಿನೆಸ್ ಬರುತ್ತೆ, ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಕಾರ್ನ್ಫ್ಲೋರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿಯೋ ಥರ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡ್ತೀವಿ ಅಂತಂದರೆ ಅದು ಚೆನ್ನಾಗಿ ಎಲ್ಲದಕ್ಕೂ ಹೊಂದ್ಕೊಳ್ಳಲ್ಲ, ಸೊ ಅದಕ್ಕೋಸ್ಕರ ಕೈಯಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ. ಮತ್ತು ಇದನ್ನು 10 ನಿಮಿಷಗಳ ಕಾಲ ಸ್ವಲ್ಪ ನೆನೆಯೋದಕ್ಕೆ ಬಿಟ್ಟು ಆಮೇಲೆ ನಾವು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಪನ್ನೀರನ್ನು ನಾವು ನಾನ್ ಸ್ಟಿಕ್ಕಿ ಪ್ಯಾನಲ್ಲಿ ಕೂಡ ಮಾಡ್ಕೊಳ್ಬೋದು, ಮತ್ತು ನಾನ್ ಸ್ಟಿಕ್ಕಿ ಅದರಿಂದ ನಾನು ತವಾದಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ನಾನು 1 ಇಂಚಷ್ಟು ಬೆಣ್ಣೆನ ತಗೊಂಡಿದ್ದೀನಿ. ಬೆಣ್ಣೆನ ನಾನಿಲ್ಲಿ ಅಮೂಲ್ ಬಟರನ್ನು ತಗೊಂಡಿದ್ದೀನಿ. ಸೊ ಇದನ್ನು ತವಾಗೆ ಹಚ್ಬಿಟ್ಟು, ಅದು ನಾವು ಎಷ್ಟು ಅಳತೆಗೆ ಹಾಕ್ತೀವಿ ಸೊ ಅಷ್ಟರ ಅಳತೆಗೆ ಹಾಕ್ಕೊಂಡ್ರೆ ಸಾಕು. ಸೊ ಅಷ್ಟಕ್ಕೆ ಹಾಕ್ಬಿಟ್ಟು ನಾನಿಲ್ಲಿ ಪನ್ನೀರನ್ನು ಒಂದೊಂದಾಗೆ ಹಾಕ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳೋದಕ್ಕೆ. ಇವಾಗ ಇಷ್ಟನ್ನು ಒಟ್ಟಿಗೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಮೇಲೆ ಸ್ವಲ್ಪ ಬೆಣ್ಣೆನ ಆ್ಯಡ್ ಮಾಡ್ತಾ ಇದ್ದೀನಿ.
ನೋಡಿ ಅಲ್ಲಿ ಪನ್ನೀರ್ ಸ್ವಲ್ಪ ಮಿಕ್ಕಿತ್ತು, ಅದನ್ನು ಸ್ವಲ್ಪ ಆ್ಯಡ್ ಮಾಡಿಬಿಟ್ಟು ಮೇಲೆ ಬೆಣ್ಣೆನ ಹಾಕ್ತಾ ಇದ್ದೀನಿ. ಬೆಣ್ಣೆ ಜಾಸ್ತಿ ಹಾಕಿದಷ್ಟು ರುಚಿಯಾಗಿರುತ್ತೆ, ಮತ್ತೆ ಖಾರ ಇದ್ರೆ ಖಾರನೂ ಕೂಡ ತುಂಬಾನೇ ಕಡಿಮೆ ಆಗಿ ಬರುತ್ತೆ. ಅದು ಮಕ್ಕಳಿಗೆ ಜಾಸ್ತಿ ಖಾರ ಆದ್ರೆ ಇಷ್ಟ ಆಗಲ್ಲ. ಸೊ ಬೆಣ್ಣೆನ ಜಾಸ್ತಿ ಹಾಕಿ ಈ ಪನ್ನೀರನ್ನ ಮಾಡಿದಾಗ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ. ತುಂಬಾ ಅಂದ್ರೆ ತುಂಬಾನೇ ಇಷ್ಟಪಟ್ಟು ತಿಂತವೆ ಮಕ್ಕಳು. ಇದನ್ನೊಂದ್ಸರಿ ನೀವು ಕೂಡ ಟ್ರೈ ಮಾಡಿ ಮಕ್ಕಳಿಗೆ ಕೊಟ್ಟು ನೋಡಿ, ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಈ ತರ ಒಂದ್ ಸೈಡ್ ತುಂಬಾನೇ ಚೆನ್ನಾಗಿ ಫ್ರೈ ಆಗಿದೆ, ಮತ್ತೆ ಇನ್ನೊಂದ್ ಸೈಡು ಅದನ್ನ ಫ್ರೈ ಮಾಡ್ಕೊಳ್ಳೋದಕ್ಕೆ ಅಂತ ಉಲ್ಟಾ ಮಾಡ್ತಾ ಇದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ತುಂಬಾನೇ ಕ್ರಿಸ್ಪಿ ಮತ್ತೆ ಟೇಸ್ಟಿ ಆಗಿರುವಂತಹ ಪನ್ನೀರ್ ತವಾ ಫ್ರೈ ರೆಡಿಯಾಗಿದೆ. ಇದನ್ನ ನೋಡ್ತಾ ಇದ್ರೆ ಇವಾಗಲೇ ತಿನ್ಬೇಕು ಅಂತಾನೂ ಕೂಡ ಅನಿಸ್ತಾ ಇದೆ. ಸೊ ಈ ತರ ಒಂದು ರೆಸಿಪಿನ ಮಕ್ಕಳಿಗೆ ಮಾಡಿಕೊಟ್ಟಾಗ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ನಿಮ್ಮನೇಲಿ ಚಿಕ್ಕ ಮಕ್ಕಳಿದ್ರೆ ಮಾಡಿಕೊಡಿ, ಇದು ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು ಅಂತ ಹೇಳ್ತಾ ಟೇಸ್ಟ್ ಕೂಡ ತುಂಬಾನೇ ಬೆಸ್ಟ್ ಆಗಿದೆ ಅಂತಾನೆ ಹೇಳ್ತೀನಿ. ಇದನ್ನ ಇವಾಗ ನಾನು ಸಾತ್ವಿಕ್ಗೆ ಕೊಡ್ತಾ ಇದ್ದೀನಿ. ಸಾತ್ವಿಕ್ನ ರಿಯಾಕ್ಷನ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಅವನು ಬೇಜಾರಲ್ಲಿ ಕೂತ್ಕೊಂಡಿದ್ದಾನೆ, ಅವನಿಗೆ ಹೊಟ್ಟೆ ಹಸ್ತಿತ್ತು ಅಂತ ಅನ್ಸುತ್ತೆ. ಸೊ ಇದನ್ನ ಮಾಡಿ ಕೊಟ್ಟಾಗ ತುಂಬಾನೇ ಖುಷಿ ಪಟ್ಟ ಅವನು. ಇವಾಗ ನೀವು ನೋಡ್ತಾ ಇರ್ಬೋದು ತುಂಬಾನೇ ಇಷ್ಟಪಟ್ಟು ಬೈಟ್ ಟು ಬೈಟ್ ತಿಂತಾನೆ ಇದ್ದಾನೆ. ಸೊ ಈ ಒಂದು ರೆಸಿಪಿ ಮತ್ತೆ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿರುತ್ತೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.